ಎಂಥ ಸಾಮಾನ್ಯರಿಗೂ ಸರ್ ಇವತ್ತು ರಾಜಕಾರಣಿಗಳ ಅಧಿಕಾರದ ಹಪಹಪಿತನ ಎದ್ದು ಕಾಣ್ತಾ ಇದೆ, ವಿಚ್ ಇಸ್ ವಿಸಿಬಲ್ ಅಂತಾನೆ ಹೇಳಬಹುದು. ಆದರೆ ನೀವು ಹಿರಿಕರು, ನಿಮಗೂ ಕೂಡ ಈಗ ಸಂಪುಟದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ನೀವು ಸಮಸ್ಥಿತಿಯಲ್ಲಿ ತಗೊಳ್ತೀರಿ. ಯಾರಿಗಾರು ಈ ಸರಿ ಸಚಿವ ಸ್ಥಾನ ಇಲ್ಲ ಅಂದರೆ ಟೈರಿಗೆ ಬೆಂಕಿ ಹಚ್ಚೋದೇನು, ಪ್ರತಿಭಟನೆ ಮಾಡೋದೇನು, ಅವ್ರ ಪರವಾಗಿ ಘೋಷಣೆ ಕೂಗೋದೇನು, ಇದೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ಕಣ್ತುಂಬಿಕೊಳ್ತಾ ಇದ್ದೀವಿ. ನಿಮ್ಮ ವಿಚಾರದಲ್ಲಿ ಆ ಸಮಸ್ಥಿತಿ ಹೇಗೆ? ನೋಡಮ್ಮ, ನಾನು ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದವನು. ಕಾಂಗ್ರೆಸ್ ಪಕ್ಷ ಬಿಟ್ಟರೆ ನಾನು ಬೇರೆ ಪಕ್ಷಕ್ಕೆ ಹೋದವನಲ್ಲ, ಗೊತ್ತೂ ಇಲ್ಲ ನನಗೆ. ಒಂದು ಪಕ್ಷದಲ್ಲೇ ತತ್ವ ಸಿದ್ಧಾಂತಗಳು, ನೀತಿ ನಿಯಮಗಳಿರ್ತದೆ. ಆ ಚೌಕಟ್ಟನ್ನು ಮೀರನ್ನ ಯಾರೂ ಕೂಡ ಮೀರಬಾರ್ದು. ಎಲ್ಲ ಒಂದು ಕಡೆಗೆ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರವನ್ನು ಎಂಬ್ರಾಸ್ ಮಾಡ್ತಕ್ಕಂಥದ್ದಲ್ಲ. ನಾನು ವೈಯಕ್ತಿಕವಾಗಿ ನಾನು ಸಚಿವರಲ್ಲಿ ಮಾತಾಡ್ತೇನೆ. ನೀವು ಹೇಳಿತ್ತು ಈ ನಿರ್ಧಾರ ತಪ್ಪು, ಈ ನಿರ್ಧಾರ ತಪ್ಪು, ನೀವು ಈ ಥರ ಮಾಡಬೇಕು, ಈ ಥರ ಹೋಗಬೇಕು ಅಂತೇಳಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಆ ಮಾತನ್ನು ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಾನು ನಡೀತಕ್ಕಂಥವನು, ಪಕ್ಷದ ವಿರುದ್ಧವಾಗಿ ಯಾವತ್ತೂ ಕೂಡ ನಿಂತಂಥವನಲ್ಲ ನಾನು. ಸರ್, ಈಗ ಪಕ್ಷಕ್ಕೆ ನಡ್ಕೊಳ್ಳೋದು ಬೇರೆ, ಬಣಕ್ಕೆ ನಡ್ಕೊಳ್ಳೋದು ಬೇರೆ. ಕಾಂಗ್ರೆಸ್ನಲ್ಲಿ ಬಣಗಳಿದ್ದಾವೆ ಅನ್ನುವಂಥ ಟೀಕೆ ಇದೆಯಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು? ಹಂಗ ನೋಡಮ್ಮ, ಇದರಲ್ಲಿ ಬಣ ಅಂತಕ್ಕಂಥದ್ದು ಅದೇನೋ ಕೆಲವರು ಈ ಮೆಚುರಿಟಿ ಇಲ್ಲದೆ ಅಂತಕ್ಕಂಥವ್ರು ಕೆಲವು ಲೀಡರ್ಸ್ಗಳು ಆ ರೀತಿಯಾದಂಥದ್ದು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿ ನಮ್ಮಲ್ಲಿ ಬಣ ಅಂತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ರೆ ವರಿಷ್ಠರು ಏನಿದ್ದಾರೆ, ಹೈಕಮಾಂಡ್ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಪವರ್ಫುಲ್. ಮೊದಲಿಂದಲೂ ಕೂಡ ಹೈಕಮಾಂಡ್ ಏನು ಹೇಳ್ತದೋ ಅದಕ್ಕೆ ವಿರುದ್ಧವಾಗಿ ಯಾರೂ ಮಾತಾಡೋದಿಲ್ಲ, ಆ ಪ್ರಕಾರನೇ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಆಗಿರ್ತಾರೆ, ನಮ್ಮ ರಾಜ್ಯದವರೇ. ಅಂದರೆ ಯಾರು ನಾವು ಕೂಡ ಇಲ್ಲಿ ಬಣಾನ ಪ್ರಶ್ನೆ ಇಲ್ಲ. ಅದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಯಾರೇ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಬೋದು, ಯಾವುದೂ ಇಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ ಅಥವಾ ವಿಧಾನಸಭೆ ಎಲ್ಲರೂ ಕೂಡ ಒಂದೇ ಸರಿಸಮಾನವಾಗಿ ನೋಡ್ತಕ್ಕಂಥದ್ದಿದೆ. ಹಾಗಾಗಿ ನಮ್ಮಲ್ಲಿ ಪಕ್ಷದ ವರಿಷ್ಠರು ಬರ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ, ಪರಿಹಾರ ಕಂಡುಹಿಡಿತಾರೆ. ಮುಖ್ಯಮಂತ್ರಿಗಳು ಮುಖೇನ ಸಂದೇಶಗಳನ್ನ ಕಳಿಸ್ತಾರೆ, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಕಳಿಸ್ತಾರೆ, ಕಾಂಗ್ರೆಸ್ ಅಧ್ಯಕ್ಷರೇ ಕಳಿಸ್ತಾರೆ. ಸೊ ಹಾಗಾಗಿ ಬಣ ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದು ವ್ಯಾಖ್ಯಾನ ಆಗ್ತಾ ಇದೆ, ಅದರ ಬಗ್ಗೆ ಬಣಗಳಿಲ್ಲ. ಎಲ್ಲದೂ ಒಂದೇನೆ. ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರು, ಪಕ್ಷಕ್ಕೆ ಬದ್ಧರು, ಶಿಸ್ತಿಗೆ ಬದ್ಧರು. ಖಂಡಿತ ಸರ್. ನಿಮ್ಮ ಅವಧಿಯಲ್ಲಿ ನೀರಾವರಿ ಕ್ರಾಂತಿಯನ್ನೇ ಮಾಡಿದ್ರಿ. ಭದ್ರಾ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಇಂಥ ಯೋಜನೆಗಳನ್ನು ತರಬೇಕಾದ್ರೆ ನೀವು ಎದುರಿಸಿದಂಥ ಸವಾಲುಗಳು, ನೀವು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್? ನೋಡಮ್ಮ, ನಾನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ನಾನು ಸುಮಾರು 27ನೇ ವರ್ಷದಲ್ಲಿ ನಾನು ಶಾಸಕನಾದೆ. ಆಗ ದೇವರಾಜ ಅರಸರು 72ರಿಂದ ಅವರ ಭಾಷಣಗಳನ್ನು, ಮಾತುಗಳನ್ನು ನೀರಾವರಿ ಬಗ್ಗೆ, ಗ್ರಾಮೀಣ ಪ್ರದೇಶದ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥ ಕಳಕಳಿ ಇತ್ತಲ್ಲ, ಅದನ್ನೆಲ್ಲದು ಕೂಡ ಅರ್ಥ ಮಾಡ್ಕೊಳ್ತಿದ್ದೆ. ನನಗೆ ಒಂದ್ಸರಿ ನಾನು ಲಾಯರ್ ಆಗಿದ್ದೆ. ನಂದೇ ಹೇಳಬೇಕು ಅಂತಂದರೆ, ನಮ್ಮದು ಒಂದು 13 ಎಕರೆ ಗದ್ದೆ ಇತ್ತು ಒಂದು ಕಡೆ. ನಾವು ಅಚ್ಚುಕಟ್ಟು ಬೋರಕಣಿವೆ ಡ್ಯಾಮ್ ಅಂತ ಇತ್ತು, ಡ್ಯಾಮ್ನಲ್ಲಿ ನೀರನ್ನ ಬರ್ತಿತ್ತು. ನಾನು ಲಾಯರ್ ಆಗಿ 72 ವರ್ಷ ಆಯಿತು. 72ರಲ್ಲಿ ಲಾಯರ್ ಆದೆ. 77ರವರೆಗೂ ಕೂಡ 5 ವರ್ಷ ಸತತವಾಗಿ ನಾನು ಭತ್ತವನ್ನು ಬೆಳೆಯುವಂಥ ಕೆಲಸ ಮಾಡಿದೆ. ಭತ್ತ ಬೆಳೆದಾಗ 5 ವರ್ಷದಲ್ಲಿ ಕೂತು ಲೆಕ್ಕ ಹಾಕಿದೆ, ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ, ಎಷ್ಟು ನಮಗೆ ಮಾರಾಟ ಮಾಡಿದ್ರಿಂದ ಎಷ್ಟು ಬಂದಿದೆ ಅಂತೇಳಿ ನೋಡಿದಾಗ ನನಗೆ ಲಾಭವೂ ಇಲ್ಲ, ನಷ್ಟನೂ ಇಲ್ಲ, ಬರೀ ಊಟ ಮಾಡಿದ್ದು ಒಂದೇ ಲಾಭ. ಅಂದಾಗ ನಾನು ಯೋಚನೆ ಮಾಡಿದೆ, ನೀರಾವರಿ ಕ್ಷೇತ್ರದಲ್ಲೇ ಈ ಅನುಭವ ಆಗೋದಾದರೆ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವ್ರು, ನೀರಾವರಿ ಸೌಲಭ್ಯ ಇಲ್ಲದೆ ಇರ್ತಕ್ಕಂಥವ್ರು ರೈತರು ಯಾವ ರೀತಿಯಾಗಿ ಬದುಕಕ್ಕೆ ಸಾಧ್ಯ? ಅದರಲ್ಲೂ ನಮ್ಮ ಬೋರ್ಗಳಲ್ಲಿ ನೀರಿರಲ್ಲ, ಬೇಸಿಗೆ, ಬರ, ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಜೀವನ ಮಾಡ್ತಾರೆ? ಏನಾದ್ರು ಮಾಡಿ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನಷ್ಟಕ್ಕೆ, ಅದು ಶಾಸಕರಾಗೋದಕ್ಕಿಂತ ಮುಂಚೆಯಿಂದಲೇ ನನಗೆ ಅದು ನನ್ನ ಮನಸ್ಸಿನಲ್ಲಿ ಕೂಡಿಸ್ಕೊಂಡು ಅದೇ ಟೈಮಿಗೆ ಕರೆಕ್ಟಾಗಿ ನಾನು ಶಾಸಕನಾದ ಮೇಲೆ ನಾನು ನೀರು ತರಬೇಕು. ನಾನು ಹೇಳಬೇಕು ಅಂದರೆ 77ರಲ್ಲಿ ನಮ್ಮ ತಂದೆಗೆ ನಾನು ಬರ್ಕೊಟ್ಟೆ, ಫ್ಯಾಮಿಲಿಯಿಂದ ರಿಲೀಸ್ ಆಗಿ ನಾನು ವ್ಯವಸಾಯ ಮಾಡೋದಿಲ್ಲ, ನಂದು ಒಂದೇ ಗುರಿ ಅಂತ ಹೇಳಿದ್ರೆ ನಮ್ಮ ತಾಲೂಕಿಗೆ ನೀರನ್ನು ಕೊಡ್ತಕ್ಕಂಥದ್ದೇ ನಮ್ಮ ಗುರಿ ಆಗಬೇಕು. ಅದನ್ನು ಸಾಧನೆ ಮಾಡೋದಕ್ಕೋಸ್ಕರ ಹೋಗ್ತೀನಿ. ಏನೇ ಆಗಲಿ ನಾನು ಈ ವ್ಯವಸಾಯನ ಮಾಡೋದಿಲ್ಲ. ವ್ಯವಸಾಯ ಮಾಡ್ತಾ ಅಂದರೆ
ಮಳೆಯನ್ನು ನಂಬಿ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಶಕ್ತಿ ತುಂಬಬೇಕಾದಾಗ ಶಾಶ್ವತವಾದಂಥ ನೀರಾವರಿ ಯೋಜನೆಗಳನ್ನ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟು ಅಲ್ಲಿಂದ ಪ್ರಾರಂಭಗೊಂಡು ಇವತ್ತು ಹೇಮಾವತಿ ನೀರು.